ಸರ್ ಒಂದು ನೆನಪಿಂದ ಈ ನಿಮ್ಮ ಮಾತುಕತೆಯನ್ನು ಮುಂದುವರಿಸ್ಬೋದು. ಸರ್ ನನಗೆ ಈ ಅಣ್ಣವರ ಸಿನಿಮಾಗಳ ಬಗ್ಗೆ ಏನು ಹೇಳ್ತಾರೆ ಅಂತ ಒಂದು ಬಹಳ ದೊಡ್ಡ ಕುತೂಹಲಕಾರಿ ಸಂಗತಿ ಇತ್ತು. ಅದು ಒಂದು ಸಲ ನಾನು ಆರ್ ಎನ್ ಜಯಗೋಪಾಲ್ ಅವ್ರ 70ನೇ ವರ್ಷದ ಕಾರ್ಯಕ್ರಮಕ್ಕೆ ಅಣ್ಣವ್ರ ಮನೆಗೆ ಹೋಗಿದ್ವಿ. ಅವಾಗ ಅವ್ರು ಸಿಪಾಯಿ ರಾಮು ಸಿನಿಮಾ ನೆನಪು ಪಡ್ಕೊಂಡ್ರು. ಯಾಕಂದ್ರೆ ಸಿಪಾಯಿ ರಾಮಗೆ ಸಂಭಾಷಣೆ ಆರ್ ಎನ್ ಜಯಗೋಪಾಲ್ ಬರೆದಿದ್ದರು. ಹಾಗಾಗಿ ಆ ಸಿಪಾಯಿ ರಾಮಗೆ ಸಂಬಂಧಪಟ್ಟ ಕೆಲವು ಘಟನೆಗಳನ್ನು ಹೇಳಿದ್ರು. ನಾನು ಜಯಗೋಪಾಲ್ಗೆ ಹೇಳಿದೆ, ಸರ್ ಇದೆಲ್ಲ ರೆಕಾರ್ಡ್ ಆಗಬೇಕು ಸರ್, ಈಗ ನೀವಿಬ್ರಿಗೆ ಗೊತ್ತು, ನೀವಿಬ್ಬರದ್ದು ಕೆಲಸ ಮಾಡಿದ್ರಿ, ಅದು ಹಂಗೆ ಉಳ್ಕೊಂಡು ಹೋಗ್ಬಿಡುತ್ತೆ ಅಂತ. ಆಮೇಲೆ ಅಣ್ಣವರು ಜಯಗೋಪಾಲ್ ಹೇಳಿದ್ರು, ನೋಡಿ ನೀನು ಬರೀತೀಯಾದರೆ ಅವ್ರಿಗೆ ಹೇಳ್ತೀನಿ ನಾನು ಅಂತ. ಅಣ್ಣವರು ಬಾರಯ್ಯ ಅದಕ್ಕೇನು ಅಂತ ಅನ್ನೋರು. ಸೊ ನಿಮಗೂ ಗೊತ್ತಿರುತ್ತೆ ಅಣ್ಣವರ ಮಾತುಕತೆಯ ಸಮಸ್ಯೆ ಏನು ಅಂದರೆ ಅವರು ನಿರ್ದಿಷ್ಟ ಒಂದು ಸಿನಿಮಾ ಬಗ್ಗೆ ಮಾತಾಡಲ್ಲ. ಅದು ಅವ್ರು ಇಲ್ಲಿಗೆ ಶುರು ಮಾಡಿದ್ರೆ ಅದು ಇನ್ನೆಲ್ಲೋ ಹೊರಟೋಗುತ್ತೆ. ಅದು ಎಸ್ಪೆಷಲಿ ನೀವು ಎಲ್ಲೋ ಗಾಜನೂರು ನೆನಪು, ನಂಜನಗೂಡು ನೆನಪು, ಅದು ಹಾಗೆ ಹೋಗ್ತಾ ಇತ್ತು. ಅದು ನಾನು ಈ ಥರದ ರೆಕಾರ್ಡಿಂಗ್ ಒಂದಿಷ್ಟು ಮಾಡಿದೆ. ಅದು ಆಮೇಲೆ ಮಧ್ಯೆ ಅದು ವೀರಪ್ಪನ ಅಪಹರಣ ಎಲ್ಲ ಆಯಿತು. ಅಂದರೆ ನಾವು ಅಂದ್ಕೊಂಡು ಪ್ರಾಜೆಕ್ಟ್ ಅದು ಆಗಲಿಲ್ಲ, ಅದು ಕೆಲಸ. ಬಟ್ ಸಮುದ್ರದಲ್ಲಿ ಎಷ್ಟು ಸಿಕ್ತು ಅಷ್ಟು, ಅಣ್ಣವ್ರ ಹತ್ರ ಎಷ್ಟು ನಾನು ಮಾತಾಡಿದ್ನೋ ಅಷ್ಟು ನನ್ನ ಲಾಭ. ಅದು ಒಂದು ಸಲ ಹೀಗೆ ಅಣ್ಣವ್ರ ಮನೆಗೆ ಹೋದ್ಮೇಲೆ ಸಾಮಾನ್ಯವಾಗಿ ಅವ್ರ ಮನೇಲಿ ನಿಮ್ಗೆ ಗೊತ್ತಿದೆ ತಿಂಡಿ ಫಸ್ಟು. ಅಣ್ಣವ್ರು ಯಾರೋ ಇದ್ದರು, ಯಾರ ಜೊತೆಗೆ ಮಾತಾಡ್ತಾಯಿದ್ರು. ಪಾರ್ವತಮ್ಮ ಕರೆದ್ರೆ ತಿಂಡಿ ಮಾಡಬೇಡ, ಆಮೇಲೆ ಅವ್ರು ಬರ್ತಾರೆ ಅವರು ಅಂತೇಳಿ ತಿಂಡಿ ಹೋದೆ. ಒಳಗೆ ಕುತ್ಕೊಂಡು ಪಾರ್ವತಮ್ಮ ಫಸ್ಟ್ ಬಂದು ಕುತ್ಕೊಂಡ್ರು. ಶ್ರೀಧರ್ ಮೂರ್ತಿ ಒಂದು ಪುಸ್ತಕ ಗೊತ್ತಾ ನಿಂಗೆ ಅಂದರೆ, ಯಾರು ಸರ್ ಅಂದೆ. ಅದು ಹಾನ ಪ್ರಹ್ಲಾದರ್ ಅಂತ ಬಂಗಾರದ ಮನುಷ್ಯ ಪುಸ್ತಕ ಬರೆದಿದ್ದಾರೆ, ತುಂಬ ಅದ್ಭುತವಾಗಿದೆಯಯ್ಯ ಅಂತಂದರು. ಅವರು ಪುಸ್ತಕ ತಂದು ಕೊಟ್ಟರು. ನಿಮ್ಮ ಪುಸ್ತಕ ನಾನು ಮೊದಲು ನೋಡಿದ್ದು ಪಾರ್ವತಮ್ಮ ಅವರು ತಂದು ಕೊಟ್ಟರು, ರಾಜ್ಕುಮಾರ್ ಮನೆಯಲ್ಲೇ ನಾನು ನೋಡಿದ್ದು. ಆಮೇಲೆ ಅವರು ಅದರಲ್ಲಿ ಒಂದು ಘಟನೆನ ಪಾರ್ವತಮ್ಮ ನಿಮ್ಗೆ ಹೇಳಬೇಕು, ಕನಸಿಂದ ಒಂದು ಘಟನೆ ನೀವು ಬರೆದಿದ್ದೀರಾ. ಅದನ್ನು ನೋಡಿ ಪಾರ್ವತಮ್ಮ ಹೇಳಿ, ಅಲ್ಲ ಇದನ್ನು ಬೇರೆಯವರು ಬರೆದಿದ್ದಾರೆ, ಆದರೆ ಇವರು ಬರೆದಿರೋದು ಎಷ್ಟು ಚೆನ್ನಾಗಿದೆ ನೋಡು ಅಂದರು. ಅಷ್ಟೊತ್ತಿಗೆ ಅಣ್ಣವ್ರು ಬಂದರು. ಅಣ್ಣವರು ಆ ಕುಸ್ತಿದು ನಂದು 2-3 ಘಟನೆಗಳನ್ನು ಹೇಳಿಬಿಟ್ಟು, ನೋಡಿಯಾ ಈ ಸಿನಿಮಾ ಅಂಕಿ ಅಂಶ ಎಲ್ಲರೂ ಬರೀತಾರೆ, ಈ ಥರ ಪುಸ್ತಕ ಮಾಡಬೇಕು ಅಂತ ಹೇಳಿದ್ರು. ಅಂದರೆ ಇದು ಬೇರೆ ಯಾರೂ ಅಲ್ಲ, ನಾನೇ ನೇರ ಸಾಕ್ಷಿ. ಅಣ್ಣವ್ರು ನನ್ನ ಹತ್ರನೇ ನೇರವಾಗಿ ಹೇಳಿದ್ದು ಇದು ಅಧಿಕೃತ ಪುಸ್ತಕ ಅಂಥೇಳಿ. ಸರ್ ಈಗ ಅಧಿಕೃತ ಪುಸ್ತಕದ ಬಗ್ಗೆ ಮಾತಾಡಿ, ನಿಮ್ಮ ಬಂಗಾರದ ಮನುಷ್ಯ. ಸರ್ ಇದು ಮೊದಲನೇದಾಗಿ ರಾಜ್ಕುಮಾರ್ ಅವರು ಮತ್ತು ಪಾರ್ವತಮ್ಮ ಅವರಿಂದ ಇಷ್ಟೊಂದು ಅದು ಈ ಪುಸ್ತಕ ಅದರ ಹೊಗಳಿಕೆಗೆ ಪಾತ್ರ ಆಗಿದೆ ಅನ್ನೋ ಕಾರಣಕ್ಕೆ ನಾನು ಅವರಿಬ್ಬರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ನಾನು ಹೇಳ್ತೀನಿ ಸರ್. ಇದು ಏನಾಯಿತು ಅಂದರೆ ನಾನು ಇತ್ತೀಚೆಗೆ ಹಿಂದೆ ಎಲ್ಲ ಹೇಳಿದ ಹಾಗೆ ಈ ಚಲನಚಿತ್ರ ಪದಬಂಧಗಳನ್ನು ಬರೆಯುವಂಥ ನಿಟ್ಟಲ್ಲಿ ನಾನೊಂದಷ್ಟು ದಾಖಲೆಗಳನ್ನು ಸಂಗ್ರಹಿಸ್ತಾ ಹೋದೆ. ಅಲ್ಲಿ ಹೊಸ ಹೊಸ ಪದಗಳನ್ನು ತಗೋಬೇಕು, ಹೊಸ ಕ್ಲೂ ಕೊಡಬೇಕು ಅನ್ನೋ ಕಾರಣಕ್ಕೆ ಸಂಗ್ರಹಿಸ್ತಾ ಹೋಗಿದ್ದೆ. ಅದ್ರ ಮಧ್ಯದಲ್ಲಿ ಆಗಾಗ ಸ್ವಲ್ಪ ಏನಾದರೂ ಬರಿತಾ ಇದ್ದೆ. ಈ ಮಂಗಳಕ್ಕೆ ಒಂದು ಕಾಲಂ ಬರಿತಾ ಇದ್ದೆ, ಚಲನಚಿತ್ರ ಇತಿಹಾಸ. ಕರ್ಮವೀರಕ್ಕೆ ಗತವೈಭವ ಅಂತ ಒಂದು ಕಾಲಂ ಬರೆದೆ. ಇದರಲ್ಲಿ ಹಳೆಯ ಸಿನಿಮಾ ಬಗ್ಗೆ ಅದು ಬರಿತಾ ಇದ್ದೆ. ಎಲ್ಲ ಕಲೆಕ್ಷನ್ನು ನನ್ನ ಕಡೆ ಇತ್ತು. ಅದರ ಜೊತೆಯಲ್ಲಿ ರಾಜ್ಕುಮಾರ್ ಸಿನಿಮಾಗಳು ಅದೊಂದಷ್ಟು ನಾನು ಒಂದಷ್ಟು ಎಲ್ಲ ಕಲೆಕ್ಷನ್ ಮಾಡ್ತಾಯಿದ್ದೆ. ಬಂದಿದ್ದೆ ಇಂಟರ್ವ್ಯೂಸು ಹಿಂದೆ ನಿಮ್ಗೆ ಗೊತ್ತಿದ್ದ ಹಾಗೆ ಹಿಂದಿನ ವಿಜಯ ಚಿತ್ರ, ಈ ರೂಪತಾರಗಳಲ್ಲಿ ಬರ್ತಾಯಿದ್ದಂಥ ಲೇಖನಗಳು ಅದು ಇದೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾಯಿದ್ದೆ. ಈ ರಾಜ್ಕುಮಾರ್ ಅವರು 50 ವರ್ಷ ಆದಾಗ, ಅವರ ಅಭಿನಯ ಕ್ಷೇತ್ರಕ್ಕೆ 50 ವರ್ಷ ಆದಂಥ ಸಂದರ್ಭದಲ್ಲಿ ಸರ್ಕಾರದವರು ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡ್ರು. ಸಾರ್ಥಕ ಸುವರ್ಣ ಅಂತ ಕಾರ್ಯಕ್ರಮ ಅರಮನೆ ಮೈದಾನದಲ್ಲಿ ನಡೀತದ್ದು. ಭಾಳ ಚಲನಚಿತ್ರ ರಂಗದ ಎಲ್ಲ ದಿಗ್ಗಜರು, ಎಲ್ಲ ಕಲಾವಿದರು, ತಂತ್ರಜ್ಞರು ಭಾಗವಹಿಸಿದ್ದಂಥ ಬಹು ದೊಡ್ಡ ಕಾರ್ಯಕ್ರಮ ಅದು. ಆ ಸಂದರ್ಭದಲ್ಲಿ ನಮ್ಮ ವಾರ್ತಾ ಇಲಾಖೆಯಲ್ಲಿ ಚಂದ್ರಶೇಖರ್ ಅಂತ IPS ಆಫೀಸರು ಡೈರೆಕ್ಟರ್ ಆಗಿದ್ದರು. ನನಗೂ ಅವ್ರಿಗೆ ಅಂಥ ಪರಿಚಯ ಇಲ್ಲ. ಬಟ್ ಬೇವಿನ ಮರದ್ದಂತ ನಮ್ಮ ಒಂದು ಸ್ವಲ್ಪ ದಿವಸ ಡೈರೆಕ್ಟರ್ ಆಗಿದ್ದರು, ಆಗ ಜಾಯಿಂಟ್ ಡೈರೆಕ್ಟರ್ ಆಗಿದ್ದರು. ಆ ಸಂದರ್ಭದಲ್ಲಿ ಅವರು ಬೇವಿನ ಮರದ ಒಂದು ದಿವಸ ಫೋನ್ ಮಾಡಿದರು, ಪ್ರಹ್ಲಾದ್ ಈ ಥರ ಒಂದು ಸಾರ್ಥಕ ಸುವರ್ಣ ಕಾರ್ಯಕ್ರಮ ಇದೆ, ಅದೆಲ್ಲ ಭಾಳ ಇನ್ನು ಹತ್ತಿರದಲ್ಲಿದೆ, ಒಂದು 10 ಡೇಸಲ್ಲಿದೆ, ಅದು ಒಂದು ಪುಸ್ತಕ ಬರ್ಕೊಡೋದಕ್ಕಾಗತ್ತಾ ಅಂತ ಕೇಳಿದ್ರು. ನಾನು ಹೇಳಿದೆ 15 ದಿವಸದಲ್ಲಿ ತುಂಬ ಕಷ್ಟ ಆಗುತ್ತೆ ಸರ್. ಮೊದಲು ರಾಜ್ಕುಮಾರ್ ಅಂತ ಅವ್ರ ಬಗ್ಗೆ ಒಂದು ಪುಸ್ತಕ ಬರೆಯೋದು, ನಾನು ಪುಸ್ತಕ ಬರೀಬೇಕು ಅಂತ ಯಾವತ್ತು ಮಾಹಿತಿ ಸಂಗ್ರಹಿಸ್ತು. ಸರ್ಕಾರದಿಂದ ಅದರಿಂದ ಅಧಿಕೃತ ಪುಸ್ತಕ ಆಗಬೇಕು, ಅದು ಬರುತ್ತೆ ಅಂತ ಹೇಳಿದೆ. ಇಲ್ಲ ನಾನು ಹೇಳ್ಬಿಟ್ಟಿದ್ದೀನಿ, ಪಾರ್ವತಮ್ಮ ಅವ್ರಿಗೆ ನಿಮ್ಮನ್ನು ಕರ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ, ನಾಳೆ ಹೋಗಿ ಬಂದ್ಬೇಡ,
ನೀವು ಬರಿಬೇಕು, ಅದು ನೀವು ಬರೀಬಲ್ರಿ, ನಂಗೆ ಗೊತ್ತು, ನೀವು ಬರೀರಿ ಅಂತ. ಆ ದಿವಸ ಹೋದ್ವಿ ನಾವು, ಪಾರ್ವತಮ್ಮನವ್ರ ಮನೆಗೆ ಹೋದ್ವಿ. ಒಂದು ಸಂದರ್ಭದಲ್ಲಿ ಅವ್ರು ಹೇಳಿದರು, ನೋಡಪ್ಪ ನಾನು ಹೇಳೋದೇನಿಲ್ಲ, ನೀವು ಸರ್ಕಾರದಿಂದ ಮಾಡ್ತಾಯಿದ್ದೀರಿ, ನಿಮಗೆ ಏನು ತೊಂದರೆ ಆಗ್ದಂಗೆ, ಇದರಲ್ಲಿ ತಪ್ಪುಗಳು ಇದರಲ್ಲೇನೋ ಉತ್ಪ್ರೇಕ್ಷೆ ಬರೆದ್ರೆ ತೊಂದರೆ ಆಗೋದು ನಿಮಗೇನು ತೊಂದರೆ ಆಗ್ದಂಗೆ ನೀವು ಪುಸ್ತಕ ಬರೀರಿ ಅಂತ ತೊಂದರೆ ಇಲ್ಲ. ಸರಿ, ಏನು ಮಾಡಿದ್ವಿ, ನಾವು ಬಂದ್ವಿ. ಆಯಿತು, ನೀವು ಬರೀರಿ, ನೀವು ಪಾರ್ವತಮ್ಮನವ್ರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ಬರೀರಿ ಅಂತೇಳಿ. ನಾನು ಕೂತ್ಕೊಂಡು ಒಂದೆರಡು ದಿವಸ ನಂಗೆ ಬರೆಯೋಕ್ಕೆ ಆರಂಭ ಮಾಡೋಕ್ಕಾಗಲಿಲ್ಲ, ಅದು ಬರೆಯೋದಕ್ಕೆ ಆಗಲಿಲ್ಲ. ಎಲ್ಲಿಂದ ಆರಂಭ ಮಾಡಬೇಕು, ಹೇಗೆ ಆರಂಭ ಮಾಡಬೇಕು, ಎಷ್ಟು ಚಾಪ್ಟರ್ ಇರಬೇಕು, ಏನಿರಬೇಕು, ಏನಿರುತ್ತೆ ಅಂತ ಯೋಚನೆ ಮಾಡಿದ್ರೆ ನನ್ನ ಮನಸ್ಸಲ್ಲೇ ಒಂದು ಇದಕ್ಕೆ ಬಂದೆ ಸರ್. ನಾನು ಮೊದಲು ಅವ್ರ ಬಗ್ಗೆ ಕಾಜಿನವರು ಅದು ಇದು ಅವ್ರ ಬಗ್ಗೆ ಒಂದು ಚಿಕ್ಕದಾಗಿ ನಂದು ಎಲ್ಲ ಪುಸ್ತಕದಲ್ಲಿ ನೀವು ನೋಡಿರ್ಬೋದು, ಯಾವುದೋ ಲಂಬಿಸ್ಕೊಂಡು ಹೋಗಲ್ಲ, ವಿಷಯ ಲಂಬಿಸ್ಕೊಂಡು ಹೋಗಲ್ಲ, ಟು ದ ಪಾಯಿಂಟ್ ಬರೀತೀನಿ. ಅದು ಮೊದಲು ಅವ್ರು ಹುಟ್ಟಿದ್ದು ರಂಗಭೂಮಿ. ಹೀಗೆ ಮೊದಲನೇ ಚಾಪ್ಟ್ರಲ್ಲಿ ಅವರ ಬಾಲ್ಯ, ಅವರ ಹಳ್ಳಿ, ಅವರ ಬಾಲ್ಯದ ಜೀವನ, ಅವರ ಎಜುಕೇಷನ್ನು, ನಂತರ ಅವ್ರ ರಂಗಭೂಮಿ ಇದನ್ನ ಇಟ್ಕೊಂಡು ನಂತರ ಸಿನಿಮಾಗೆ ಬಂದೆ. ಸಿನಿಮಾಗಳಲ್ಲಿ ನಾನು ವಿಭಿನ್ನವಾಗಿ ಪೌರಾಣಿಕ ಚಿತ್ರಗಳು, ಆಮೇಲೆ ಜಾನಪದ ಚಿತ್ರಗಳು, ಮತ್ತು ಇದರಲ್ಲಿ ಏನು ಭಕ್ತಿ ಪ್ರಧಾನ ಚಿತ್ರಗಳು, ಬಾಂಡ್ ಚಿತ್ರಗಳು, ಸಾಮಾಜಿಕ ಚಿತ್ರಗಳು, ಹೀಗೆ ಬೇರೆ ಬೇರೆ ಚಾಪ್ಟರ್ ಮಾಡಿಕೊಂಡು ಒಂದೊಂದು ಚಾಪ್ಟ್ರಲ್ಲಿ ಅದೆಷ್ಟು ಸಿನಿಮಾ ಬಂದಿತ್ತು, ಆ ಸಿನಿಮಾಗಳ ಭಾಳ ಇಂಪಾರ್ಟೆಂಟ್ ವಿಷಯಗಳೇನಾಯಿತು ಆ ಥರ ವಿಷಯಗಳು ಇಟ್ಕೊಂಡು ಬರ್ಕೊಳ್ಳೋಕೆ ಹೋದೆ. ಅರ್ಧ ಪುಸ್ತಕ ಆ ಥರ ಮಾಡಿ, ಇನ್ನು ಅರ್ಧ ಪುಸ್ತಕದಲ್ಲಿ ಅವರ ಸಾಮಾಜಿಕ ಕೊಡುಗೆ, ಹಾಡಿನ ಮೂಲಕ ಇರ್ಬೋದು, ಅವ್ರಿಗೆ ಹಾಡು ಮಧುರ ಮಧುರವಿ ಮಂಜುಳಗಾನ ಅಂತ ಒಂದು ಚಾಪ್ಟ್ರಲ್ಲಿ ಅವರು ಬರೀ ಅವ್ರ ಹಾಡುಗಳ ಬಗ್ಗೆ, ಅವ್ರು ಹಾಡಿದ್ದು ತಮ್ಮ ಸಿನಿಮಾಗಳಿಗೆ ಇರ್ಬೋದು, ಯಾವಾಗ ಆರಂಭ ಮಾಡಿದ್ರು, ಬೇರೆ ಸಿನಿಮಾಗಳಿಗೆ ಹಾಡಿದ್ದಿರ್ಬೋದು, ಬೇರೆ ಕ್ಯಾಸೆಟ್ ಸಿಡಿಗಳಿಗಾಗಿ ಹಾಡಿದ್ದಿರ್ಬೋದು, ಈ ಥರದ್ದೆಲ್ಲ ಒಂದು ಮಾಡಿದೆ. ಆ ನಂತರ ಅವರ ಸಾಮಾಜಿಕವಾಗಿ ಅವ್ರ ಕೊಡುಗೆ ಏನು, ಅವರ ಬೇರೆ ಬೇರೆ ಕ್ಷೇತ್ರಗಳಿಗೆ ಅವ್ರು ಕೊಟ್ಟ, ಬರೀ ಅವರು ಯಾವತ್ತವ್ರನ್ನ ಕಲಾವಿದರಾಗಿ ರಾಜ್ಕುಮಾರ್ ಅವ್ರನ್ನ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಅವರು ಈ ಕನ್ನಡ ನಾಡಿನ ಒಂದು ಶಕ್ತಿ ಅಂತಲೇ ಅಂದ್ಕೊಂಡಿದ್ದೀವಿ. ಮತ್ತು ಅವರು ಕನ್ನಡ ಚಿತ್ರರಂಗದ ಜೊತೆಯಲ್ಲೇ ಅವರು ಒಂದು ಇತಿಹಾಸನೂ ನಿರ್ಮಾಣ ಮಾಡ್ಕೊಂಡು ಬಂದರು. ಅವರು ಇತಿಹಾಸ ಬೇರೆ ಅಲ್ಲ, ರಾಜ್ಕುಮಾರ್ ಬೇರೆ ಬೇರೆ. ಚಿತ್ರರಂಗದ ಇತಿಹಾಸ ಅನ್ನೋದು ರಾಜ್ಕುಮಾರ್ ಇದ್ದೇ ಇರ್ತಾರೆ. ರಾಜ್ಕುಮಾರ್ ಇಲ್ಲದೆ ಚಿತ್ರ ಇತಿಹಾಸ. ಯಾಕೆಂದರೆ ರಾಜ್ಕುಮಾರ್ 20 ಮೊದಲನೇ ಚಲನಚಿತ್ರ ಬಂದ ಮೇಲೆ ಈ ರಾಜ್ಕುಮಾರ್ ಸಿನಿಮಾ ಬರೋಷ್ಟರಿಗೆ ಒಂದು 30 ಚಿತ್ರಗಳು ಬಂದಿದ್ದು ಅಷ್ಟೇ. ಆಮೇಲೆ ಆ ನಂತರನೇ ಸಿನಿಮಾಗಳ ಸಂಖ್ಯೆ ಕ್ರಮೇಣ ಏರ್ತಾ ಹೋಯಿತು. ಆ 30 ಚಿತ್ರಗಳನ್ನು ಬಿಟ್ಟರೆ ಆ 30 ಚಿತ್ರಗಳಲ್ಲೂ ಇವ್ರ ಸಂಬಂಧಗಳಿದೆ, ಏನೋ ಒಂದು ಸಂಬಂಧ ಇದೆ. ಸಣ್ಣ ಪಾತ್ರ ಮಾಡಿರ್ಬೋದು, ಅಥವಾ ಇಲ್ಲ ಅಂದರೆ ಇವರು ಸಿನಿಮಾಗಳ ನಿರ್ದೇಶನ ಮಾಡಿರೋರೆ ಅವ್ರನ್ನ ಮಾಡಿದ್ದಾರೆ, ಇವರು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿರೋರೆ ಅಲ್ಲಿ ಮಾಡಿದ್ದಾರೆ. ಹೀಗಾಗಿ ಎಲ್ಲ ಒಂದಕ್ಕೊಂದು ಇಂಟರ್ಲಿಂಕ್ ಇದೆ ಅದು ಆ ಸಿನಿಮಾಗಳಿಗೆ. ಇಡೀ ರಾಜ್ಕುಮಾರ್ ಇರೋವರೆಗೂ ಅವರ ಇತಿಹಾಸವಾಗಿ ಅವರು ಗುರುತಿಸ್ಕೊಂಡ್ರು. ರಾಜ್ಕುಮಾರ್ ನಂತರನೂ ಚಲನಚಿತ್ರ ಇವತ್ತು ರಾಜ್ಕುಮಾರ್ ಅವರ ಒಂದು ಗಟ್ಟಿ ನೆಲೆಗಟ್ಟಲ್ಲೇ ಮುಂದುವರಿಯುತ್ತೆ. ಅದು ಮತ್ತು ಇವತ್ತಿಗೂ ನೀವು ಅವರ ಹೆಸರು ಹೇಳದೇನೆ ಮುಂದೆ ಏನೋ ದಾಖಲೆ ಮಾಡೋಕ್ಕಾಗಲ್ಲ. ಆಮೇಲೆ ಅವರ ಮಕ್ಕಳು ಶಿವರಾಜ್ಕುಮಾರ್ ಇರ್ಬೋದು, ಪುನೀತ್ ಇರ್ಬೋದು, ರಾಘವೇಂದ್ರ ಇರ್ಬೋದು, ಅಥವಾ ಅವ್ರ ಮೊಮ್ಮಕ್ಕಳು ಇರ್ಬೋದು, ಎಲ್ಲ ಏನೋ ಒಂದು ಕಂಟಿನ್ಯೂಟಿ ಇದೆ, ಅವರ ಕುಟುಂಬದ ಒಂದು ಕಂಟಿನ್ಯೂಟಿ ಇರೋದ್ರಿಂದ ನಾವು ರಾಜ್ಕುಮಾರ್ ಅವರ ಹೆಸರನ್ನ ಇವತ್ತು ಚಲನಚಿತ್ರರಂಗದಲ್ಲಿ ಉಳಿಸ್ಕೊಂಡಿರಲೇಬೇಕಾಗತ್ತೆ, ಉಳಿಸ್ಕೊಳ್ಳಬೇಕು. ಅದು ಎಲ್ಲರ ಸಿನಿಮಾ ರಂಗದವರ ಅಪೇಕ್ಷೆ ಅದು. ಹೀಗಾಗಿ ಈ ಥರದ್ದೆಲ್ಲ ಮಾಡ್ಕೊಂಡೋದು. ಆಮೇಲೆ ಅವ್ರಿಗೆ ಬಂದಂಥ ಪ್ರಶಸ್ತಿಗಳು, ಅವ್ರಿಗೆ ಎಲ್ಲೆಲ್ಲಿ ಪ್ರಶಸ್ತಿ ಬಂತು, ಅಮೇರಿಕಾದಲ್ಲಿ ಬಂದ ಕೆಂಟಕಿ ಕರ್ನಲ್ ಇರ್ಬೋದು, ಹಂಪಿ ವಿಶ್ವವಿದ್ಯಾನಿಲಯ ಕೊಟ್ಟಿದ್ದ ನಾಡೋಜ ಇರ್ಬೋದು, ಮೈಸೂರು ವಿಶ್ವವಿದ್ಯಾನಿಲಯ ಕೊಟ್ಟಿದ್ದ ಡಾಕ್ಟ್ರೇಟ್ ಇರ್ಬೋದು, ಆನಂತರ ಇವ್ರಿಗೆ ಬಂದಂಥ ಪದ್ಮಶ್ರೀ ಇರ್ಬೋದು, ಪದ್ಮಭೂಷಣ ಇರ್ಬೋದು, ಆಮೇಲೆ ದಾದಾ ಸಾಹೇಬ್ ಫಾಲ್ಕೆ ವಿಷಯ ಬಂದಾಗ ನಾನೊಂದು ವಿಷಯ ಹೇಳಕ್ಕೆ ಬರ್ತೀನಿ. ಆವಾಗ ನಮ್ಮ ಟಿ ವೆಂಕಟೇಶ್ ಅವ್ರನ್ನ ನಾವು ನೆನಪಿಸ್ಕೋಬೇಕು. ನಾನು ಟಿ ವೆಂಕಟೇಶ್ ಅವ್ರಿಗೆ ಅರಗಣೆ ಈ ಸಂಜೆಗೆಲ್ಲ ಬರ್ಕೊಡ್ತಾಯಿದ್ದೆ. ಹಿಂಗಾಗಿ ಅವ್ರು ಭಾಳ ಆತ್ಮೀಯರು ನನಗೆ. ಅವರು ಒಂದು ಪ್ಲ್ಯಾನ್ ಮಾಡಿದರು, ಒಂದಷ್ಟು ಜನ ಎಲ್ಲರನ್ನ ಕರ್ಕೊಂಡು ಹೋಗ್ತೀನಿ, ಬನ್ನಿ ಡೆಲ್ಲಿಗೆ ಹೋಗೋಣ ಅಂತೇಳಿ. ನನ್ನ ಕಡೆಯಿಂದ ನಾನು, ಶಿವರಾಮ್ ಅವರು, ದಿನೇಶ್ ಅವರು 3 ಜನ, ಒಂದಷ್ಟು ಚಲನಚಿತ್ರ ಕ್ಷೇತ್ರದವರೆಲ್ಲ ಭಾಳಷ್ಟು ಜನ ಬಂದರು. ಸಾರಗೋವಿಂದು ಅವರೆಲ್ಲ ಇದ್ದರು. ಅವ್ರನ್ನೆಲ್ಲ ಸುಮಾರು 30 ಜನನ ಅವರು ಫ್ಲೈಟಲ್ಲಿ ಕರ್ಕೊಂಡೋದ್ರು ವೆಂಕಟೇಶ್ ಅವರು ಇದಕ್ಕೆ ಡೆಲ್ಲಿಗೆ.
ಅವತ್ತು ಬೆಳಗ್ಗೆ ಪಾಲ್ಕೆ ಅವಾರ್ಡ್ ದಿವಸ ಬೆಳಗ್ಗೆ ಅಶೋಕ ಹೋಟ್ಲಲ್ಲಿ ಇದ್ದರು ರಾಜ್ಕುಮಾರ್ ಅವರು, ಡೆಲ್ಲಿ ಅಶೋಕ ಹೋಟ್ಲಲ್ಲಿ. ಅಲ್ಲಿ ನಾನು ವೆಂಕಟೇಶು, ದಿನೇಶು, ಶಿವರಾಮ್ 4 ಜನ ರೂಮ್ಗೆ ಹೋಗಿ ರಾಜ್ಕುಮಾರ್ಗೆ ಅಲ್ಲೇ ಒಂದು ಬಕ್ಕೆ ಕೊಟ್ಟು ಅವ್ರಿಗೊಂದು ಅಧಿಕೃತವಾಗಿ ಅವ್ರಿಗೊಂದು ಅಭಿನಂದನೆ ಹೇಳಿ ಸಾಯಂಕಾಲ ನಾವು ಸಮಾರಂಭಕ್ಕೆ ಹೋದ್ವಿ. ಭಾಳ ಡೀಸೆಂಟ್. ಹೇಗಿರುತ್ತೆ ಕಾರ್ಯಕ್ರಮ ಅಂದರೆ ತುಂಬ ಈ ಥರ ಗದ್ದಲ ಇರಲ್ಲ, ಯಾವುದೇ ಆರ್ಭಟ ಇರಲ್ಲ, ಮ್ಯೂಸಿಕ್ ಇರಲ್ಲ, ಡೀಸೆಂಟಾಗಿರುತ್ತೆ. ನ್ಯಾಷನಲ್ ಅಂತಮ್ ಆಗುತ್ತೆ, ಪ್ರೆಸಿಡೆಂಟ್ ಬರ್ತಾರೆ, ಇದೊಂದನ್ನು ಅನೌನ್ಸ್ ಮಾಡ್ತಾರೆ, ಒಂದಷ್ಟು ಅವ್ರ ಕಡೆಯಿಂದ ಕೊಡುವಂಥ ಪ್ರಶಸ್ತಿಗಳನ್ನ ಮಾತ್ರ ಕೊಡ್ತಾರೆ, ಬೇರೆ ಎಲ್ಲ ಬೇರೆ ಮಿನಿಸ್ಟ್ರ್ ಕೊಡ್ತಾ ಇರ್ತಾರೆ. ಅವಾಗ ಇಬ್ರಾಹಿಂ ಮಿನಿಸ್ಟ್ರು, ದೇವೇಗೌಡರು ಪ್ರೈಮ್ ಮಿನಿಸ್ಟ್ರು, ಎಲ್ಲ ಕನ್ನಡದವರೇ ಇದ್ದರು. ಭಾಳ ಚೆನ್ನಾಗಿತ್ತು, ಅದೊಂದು ಭಾಳ ಆತ್ಮೀಯ ಕಾರ್ಯಕ್ರಮ. ಹೋಗಿ ನಾವು ಒಂದೆರಡು ನನಗೆ ರಾಜ್ಕುಮಾರ್ ಒಂದ್ಸಲ ಹೇಳಿದ್ರು, ಜಾಲಪ್ನವರು ಬಹಳ ದೊಡ್ಡ ಅರೇಂಜ್ಮೆಂಟ್ ಮಾಡಿದ್ರು, ನನಗೆ ಓಡಾಡೋದಕ್ಕೆ ಉಳ್ಕೊಳ್ಳೋದಕ್ಕೆ ಎಲ್ಲ ಮಾಡಿದ್ರು. ಅವರು ಅವಾಗ ಸೆಂಟ್ರಲ್ ಮಿನಿಸ್ಟರ್ ಜಾಲಪ್ನವರು ಇದ್ದರು. ನನಗೆ ಯಾಕಂದ್ರೆ 2 ಸಲ ರಾಜ್ಕುಮಾರ್ ಜಾಲಪ್ನವ್ರ ಹೆಸರು ನೆನಪು ಮಾಡ್ಕೊಂಡಿದ್ರು, ಅಂದರೆ ಏನೋ ಮಾಡಿರಬಹುದು, ಅಷ್ಟೊಂದು ಮಾಡಿ ಸಹಾಯ ಮಾಡಬೇಕು. ಸರಿ, ಹೀಗಾಗಿ ಅದೆಲ್ಲ ಸೇರಿಸಿ ಪುಸ್ತಕನ ಬರೆದೆ. ಪುಸ್ತಕ ಬರೆದ ಇನ್ನು 3-4 ದಿವಸ ಆಯಿತು. ನಮ್ಮ ಈ ಚಂದ್ರಶೇಖರ್ ಗುಬ್ಬಿ ಅಂತ ಇದ್ದರು, ಒಂದು ನಕೇಶ್ ಪತ್ರಿಕೆಗೆಲ್ಲ ಕಾರ್ಟೂನ್ಸ್ ಎಲ್ಲ ಬರೆಯೋರು, ಅವರೇ ಎಲ್ಲ ಪುಸ್ತಕನೆಲ್ಲ ಡಿಸೈನ್ ಮಾಡಿ ಎಲ್ಲ ಮಾಡಿದ್ರು. ಒಂದಷ್ಟು ಫೋಟೋಸ್ ನನ್ನ ಕಡೆ ಇದ್ದಿದ್ದು, ನಾಗೇಶ್ ಒಂದಷ್ಟು DC ನಾಗೇಶ್ ಒಂದು ಸ್ವಲ್ಪ ಫೋಟೋಸ್ ಕೊಟ್ಟರು. ನನ್ನ ಕಡೆಗೆ ಒಂದಷ್ಟು ಇತ್ತು ಕಲೆಕ್ಷನ್. ನಾನು ಆ್ಯಕ್ಚುಲಾಗಿ ಈ ಲಕ್ಷ್ಮಣ್ ಅವ್ರದ್ದು ನನಗೆ ಒಂದಷ್ಟು ಹಳೆ ಫೋಟೋಸ್ ಕೊಟ್ಟಿದ್ರು, ಯಾರ ಹತ್ರ ಕೊಡಿಸಿದ್ರು ನನಗೆ. ಚಿತ್ರರಸಿಕರ ಸಂಘ, ಕರ್ನಾಟಕ ಚಿತ್ರರಸಿಕರ ಸಂಘ ಅಂತೇಳಿ ಒಂದು ಇತ್ತು, ಅವರೇನೆಲ್ಲ ಕ್ಲೋಸ್ ಮಾಡಿ ಒಂದಷ್ಟಿತ್ತು, ತಂದು ಇದಕ್ಕೆ ಕೊಡ್ತೀನಿ ಅಂದರು. ನಮ್ಮ ಭಂಡಾರಕ್ಕೆ ಏನೋ ಕೊಡಬೇಕು ಅಂದರೆ, ಇಲ್ಲಪ್ಪ ಪ್ರಹ್ಲಾದರಾಗ ಒಂದಷ್ಟು ಮೊದಲು ಕೊಟ್ಬಿಡು, ಅವ್ರು ಯಾರು ಆರಿಸ್ಕೊಳ್ಳಿ, ಆಮೇಲೆ ಉಳಿದಿದ್ದು ಭಂಡಾರಕ್ಕೆ ಕೊಡು ಅಂತ ಕೊಡಿಸಿದ್ರು ಅವರು ಲಕ್ಷ್ಮಣ. ಅದೆಲ್ಲ ಇತ್ತು ಫೋಟೋಸ್, ಅದನ್ನೆಲ್ಲ ಬಳಸ್ಕೊಂಡು ಒಂದಷ್ಟು ಫೋಟೋಸ್ ಎಲ್ಲ ಹಾಕಿದ್ವಿ. ಆ ಫೋಟೋಸ್ ವಿಷಯ ಬಂದಾಗ ಮೊದಲನೇ ಸಂಚಿಕೆ ಬಂದ ನಂತರ ಒಂದು ರಾಜ್ಕುಮಾರ್ ಎಲ್ಲರೂ ನಾನು ಬರ್ತೀನಿ ಆ ವಿಷಯಕ್ಕೆ. ಅವ್ರ ಮನೆಗೆ ಹೋದಾಗ ಒಂದು ಸಾರಿ ಪುಸ್ತಕ ತಿರುವಾಕಿ, ನಮ್ಮ ತಂದೆ ತಾಯಿ ಫೋಟೋ ಇಲ್ಲ ಇದರಲ್ಲಿ ಅಂದರು. ಇಲ್ವಲ್ಲ ಅಂತ ಹೇಳಿದ್ರು. ಸರಿ, ಆಮೇಲೆ ಅವ್ರದ್ದು ಕಲರ್ ಫೋಟೋ ಹಾಕ್ಸಿ, ಅವ್ರದ್ದು ಒಂದಷ್ಟೆಲ್ಲ ಕಲರ್ ಮಾಡಿಸಿ ಫೋಟೋಸ್ ಎಲ್ಲ ಹಾಕಿ ಮಾಡಿದೆ. ಅದನ್ನ ಅದನ್ನ ಹೋಗಿ ಅವ್ರು ಕೊಡಬೇಕು ಅನ್ನೋಷ್ಟೊತ್ತಿಗೆ ನನಗೆ ಅವರು ಕೈ ಕೊಡೋಕ್ಕಾಗಲೇ ಇಲ್ಲ, ತಿಳ್ಕೊಂಡ್ಬಿಟ್ರು. ಒಟ್ಟಲ್ಲಿ ಇನ್ನೊಂದು ಎಡಿಷನಲ್ಲಿ ನಾನು ಕಲರ್ ಫೋಟೋ ಹಾಕ್ಸಿದೆ. ಸರ್, ನೀವು ಅವರು ನಿಮ್ಮನ್ನು ಅವ್ರ ಮನೆಗೆ ಕರೆಸಿ ಅಣ್ಣ ಅವರು ಸನ್ಮಾನ ಮಾಡಿದ್ರು? ಹೌದು ಸರ್, ಅದೊಂದು ಭಾಳ ನನಗೆ ನನ್ನ ಜೀವನದಲ್ಲಿ ಮರೆಯಲಾಗದಂಥ ಒಂದು ಘಟನೆ ಅದು. ನಾನು ನನ್ನ ಕರೀತಾರೆ ಅಂತಾಗಲಿ, ಈ ಕಾರ್ಯಕ್ರಮ ಪುಸ್ತಕ ಬಿಡುಗಡೆ ಸಾರ್ಥಕ ಸುವರ್ಣ ಕಾರ್ಯಕ್ರಮದಲ್ಲಿ ಆಯಿತು. ಆಗ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿಗಳು, ನಮ್ಮ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳಿದ್ದರು. ಎಲ್ಲ ಕಿಕ್ಕಿರಿದ ಸಭಾಂಗಣ. ಅವತ್ತು ಅರಮನೆ ಪ್ಯಾಲೇಸಲ್ಲಿ ಅಂಬರೀಷ್ ಅವರಿದ್ದರು, ವಿಷ್ಣುವರ್ಧನ್ ಅವರಿದ್ದರು, ಎಲ್ಲ ಕಲಾವಿದರು ಇದ್ದರು. 3 ಜನ ಒಟ್ಟಿಗೆ ಒಂದು ನಿಂತ್ಕೊಂಡು ಇವರಿಗೆ ನಮ್ಮ ಛಾಯಾಗ್ರಾಹಕರಿಗೆ ಒಂದು ಪೋಸ್ ಕೊಟ್ಟಿದ್ದೆ. ಒಂದು ದೊಡ್ಡ ಅದ್ಭುತವಾದ ಕ್ಷಣ ಅದು. ಅದಾದ ನಂತರ ಪುಸ್ತಕನೂ ಬಿಡುಗಡೆ ಆಯಿತು. ಅಲ್ಲಿನೂ ಸಹ ರಾಜ್ಕುಮಾರ್ ಅವರು ನಿಂತು ನನ್ನ ಹೆಗಲ ಮೇಲೆ ಕೈ ಹಾಕ್ಕೊಂಡು ಭಾಳ ಸಂತೋಷ ಮಾಡಿದ್ರು. ಅವ್ರ ಪುಸ್ತಕ ಓದಿರಲಿಲ್ಲ, ಪುಸ್ತಕ ಓದಿದ್ರು ಅಂತ ಕಾಣಿಸುತ್ತೆ. ಒಂದು 2-3 ದಿವಸ ಆದಮೇಲೆ ಒಂದು ದಿವಸ ಚೆನ್ನಾಗಿ ಫೋನ್ ಮಾಡಿದ್ರು. ನಾನು BWSS PRO ಇದ್ದೆ ಬೆಂಗಳೂರು ವಾಟರ್ ಸಪ್ಲೈನಲ್ಲಿ. ಚೆನ್ನಾಗಿ ಫೋನ್ ಮಾಡಿದರು. ಅಕ್ಕವ್ರು ಮಾತಾಡ್ತಾರೆ, ತಮ್ಮನವ್ರು ಮಾತಾಡ್ತಾರೆ. ನಮಸ್ಕಾರ ಅಮ್ಮ ಅಂತ ಹೇಳಿದೆ. ನಮಸ್ಕಾರನಪ್ಪ, ಏನು ಅಣ್ಣವರು ಪುಸ್ತಕ ಬಿಟ್ಟು ಹೇಳ್ತಾ ಇಲ್ಲ, ಮನೇಲಿ ಪುಸ್ತಕ ಇಟ್ಕೊಂಡೆ ಕೂತ್ಬಿಟ್ಟಿದ್ದಾರೆ. ನಾನು ಇವ್ರನ್ನ ಈ ಪ್ರಹ್ಲಾದ ಅವ್ರನ್ನ ಮನೆಗೆ ಕರೆಸು ನೋಡಬೇಕು ಅಂತ ಇದ್ದಾರಪ್ಪ, ಯಾವಾಗ ಬರ್ತೀಯಾ ಅಂತ. ಅಮ್ಮ ನೀವು ಹೇಳಿ, ನೀವು ಯಾವಾಗ ಹೇಳಿದೆ, ಇವಾಗ ಇವಾಗ ಬರ್ತೀನಿ. ಇಲ್ಲ ನೀನು ಕುಟುಂಬವ್ರನ್ನೆಲ್ಲ ಕರ್ಕೊಂಡು ಬನ್ನಿ, ಎಲ್ಲ ಬನ್ನಿ, ಒಂದು ನಿಧಾನಕ್ಕೆ ಮಾತಾಡೋಣ, ಬನ್ನಿ, ಒಂದು 2-3 ದಿವಸದಲ್ಲಿ ಯಾವತ್ತಾರು ಒಂದು ದಿವಸ ಚೆನ್ನಾಗಿ ಫೋನ್ ಮಾಡಿ ಚೆನ್ನಾಗಿ ಹೇಳ್ಬಿಡಿ ಬರ್ತೀವಿ ಅಂತ. ಬನ್ನಿ, ನಾವು ಸ್ವಲ್ಪ ಬಿಡುವು ಮಾಡ್ಕೊಳ್ತೀವಿ, ಒಟ್ಟಲ್ಲಿ ನಿಮ್ಮನ್ನು ನೋಡಬೇಕು ಅಂತ ಇದ್ದಾರೆ ಅಣ್ಣವರು, ಕುಟುಂಬ ಸಮೇತ ಬನ್ನಿ ಅಂತ. ತಿಂಡಿಗೆ ಬಂದುಬಿಡಿ ಬೆಳಗ್ಗೆ ಅಂತ. ಬೆಳಗ್ಗೆ ಒಂದು 9 ಗಂಟೆ ಅಷ್ಟೊತ್ತಿಗೆ, ಬಹುಶಃ ಆಗಸ್ಟ್ 11, 2005. ಅದಕ್ಕೆ ಮುಂಚೆ 8ನೇ ತಾರೀಕು 6ನೇ ತಾರೀಕು ರಿಲೀಸ್ ಆಯಿತು. ಆಮೇಲೆ ಒಂದು 5-6 ದಿವಸಕ್ಕೆ ಇದು ಕಾರ್ಯಕ್ರಮ. ಅವತ್ತು ನಾಗರ ಪಂಚಮಿ, ಗರುಡ ಪಂಚಮಿ ಹಬ್ಬ, ಶ್ರಾವಣ ಮಾಸ. ಭಾಳ ಒಂಥರ ವಾತಾವರಣನೂ ಬೆಳಕು, ಒಂಥರ ಭಾಳ ಮೋಡದ ವಾತಾವರಣ. ಅಂಥ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋದ್ವಿ.
ಹೋದ್ವಿ. ಹೋದ ತಕ್ಷಣ ಹಿಂಗೆ ಹೇಳಿ ಕಳಿಸಿದ್ವಿ ಸೆಕ್ಯೂರಿಟಿಗೆ ಹೇಳಿದರು ಮೊದಲೇ ಅವರು, ಇಲ್ಲ ಬರ್ತಾರೆ ಹಿಂಗೆ ಕಳಿಸಿ ಅಂತೇಳಿ. ನಮ್ಮ ಒಳಗಡೆ ಕರ್ಕೊಂಡೋದ್ರು. ನಾವು ಅಲ್ಲಿ ಹೋದ್ರೆ ಮುಂದ್ಗಡೆ ಆ ರೂಮ್ ಇತ್ತು ಮೊದಲು. ಈಗ ಆ ರೂಮಲ್ಲಿ ಏನೋ ಒಂದು ಡಿಸ್ಕಷನ್ ನಡೀತಾ ಇತ್ತು. ರಾಘವೇಂದ್ರ ರಾಜ್ಕುಮಾರ್ ಇದ್ದಾರೆ ಒಳಗಡೆ, ಯಾವುದೋ ಒಂದು ಫಿಲ್ಮ್ದು ಯಾವುದೋ ಸ್ಟೋರಿ ಡಿಸ್ಕಷನ್ ಆಗ್ತಾಯಿದೆ, ಒಳಗಡೆ ಕೂತ್ಕೊಳ್ಳಿ ಹೇಳಿದ್ದಾರೆ ಅವರು. ಒಳಗಡೆ ಹೋಗಿ ಹಾಲಲ್ಲಿ ಕೂಡಿಸಿದ್ರು ಸರ್ ನಮ್ಮನ್ನು. ಹಾಲಲ್ಲಿ ಕೂಡಿಸಿದ್ರು. ನಾನು ಕೂತ್ಕೊಂಡು ನೋಡಿದ್ರೆ ಭಾಳ ಚಟುವಟಿಕೆ ನಡೀತಾ ಇತ್ತು. ಅಲ್ಲಿ ಯಾರೋ 2-3 ಜನ ತರಕಾರಿ ಹಾಕ್ತಾಯಿದ್ರು, ಇನ್ನೊಂದು ಜನ ಪಾತ್ರೆ ತೊಳಿತಾಯಿದ್ರು, ಓಡಾಡ್ತಾಯಿದ್ರು. ಒಂಥರ ಗಲಿಬಿಲಿ ಗಜ್ಜಿ ಬಿಜಿ ಇತ್ತು ಮನೆ. ನಾನು ಅಂದ್ಕೊಂಡೆ ಇಂಥ ಒಬ್ಬ ನಟ ಸಾರ್ವಭೌಮನ ಮನೆ ಇಷ್ಟು ಚಟುವಟಿಕೆ ಇರಬೇಕಾಗಿತ್ತು, ಇದೆ, ಇದು ಸಹಜ ಅಂತ ಅಂದ್ಕೊಂಡೆ. ಅಷ್ಟೊಂದು ಪಾರ್ವತಮ್ಮ ಅವ್ರು ಬಂದರು. ಇದು ನಿಂತ್ಕೊಂಡು ನಮಸ್ಕಾರ ಹೇಳಿದ್ವಿ ನಾವು. ತುಂಬ ಸಂತೋಷನಪ್ಪ ಬಂದಿದ್ದು, ಕೂತ್ಕೊಳ್ಳಿ ಅಂತಂದರು. ನಾನು, ನನ್ನ ಶ್ರೀಮತಿ ಮಲ್ಲಿಕಾ, ನನ್ನ ಮಗ, ನನ್ನ ಮಕ್ಕಳು ಭಾರ್ಗವ, ಗೌತಮ, ನನ್ನ ತಮ್ಮ ಪ್ರಕಾಶ್ ಅಂತ ಕೋಲಾರದಿಂದ ಬಂದಿದ್ದ. ಅವ್ನಿಗೆ ಹೇಳಿದೆ, ಅವ್ನು ಭಾಳ ಖುಷಿಯಾಗಿ ಬೆಳಗ್ಗೆನೇ ನಮ್ಮ ಮನೆ ಕರ್ಕೊಂಡು ಹೋಗಿದ್ವಿ. ಎಷ್ಟು ಜನ ಇದ್ವಿ. ಎಲ್ಲರಿಗೂ ಬೆಳಗ್ಗೆ ನಮಗೆ ತಿಂಡಿ ಕೊಡಿಸಿ ಪಾರ್ವತಮ್ಮವ್ರು ಅಲ್ಲೇ ಕೂತ್ಕೊಂಡು, ಅವ್ರ ಮನೇಲಿ ಅದೊಂದು ಪದ್ಧತಿ ಇದೆ, ತಿಂಡಿ ತರಿಸಿ, ತಿಂಡಿ ಕೊಡದೆ ಅವ್ರು ಯಾರನ್ನೂ ಕಳಿಸಲ್ಲ ಅವರು. ತಿಂಡಿ ಎಲ್ಲ ತರಿಸಿದ್ರು. ತಿಂಡಿ ಎಲ್ಲ ಆದಮೇಲೆ ಕೂತ್ಕೊಂಡು ಪಾರ್ವತಮ್ಮ ಅವ್ರು ಮಾತಾಡ್ತಾಯಿದ್ರು. ಬರ್ತಾರೆ ಅಣ್ಣವರು, ಸ್ನಾನ ಅದು ಇದು, ಬೆಳಗ್ಗೆ ಅವರು ಸ್ವಲ್ಪ ಟೈಮ್ ಆಗುತ್ತೆ ಬರೋದೊಂದು. ಒಂದು 11 ಗಂಟೆ 11 ಕಾಲು ಅಷ್ಟೊತ್ತು. ನಾವು 10 ಗಂಟೆಗೆ ಹೋಗಿದ್ವಿ. ಈ 1 ಅವರ್ ತಿಂಡಿ ಮಾತುಕತೆ ಪಾರ್ವತಮ್ಮನವ್ರ ಹತ್ರ ಮಾತಾಡ್ತಾಯಿದ್ರೆ ನಾವೇನೋ ತುಂಬ ಹಳಬರು ಅವರು ಅನ್ನೋ ಥರ ಆಗೋಯ್ತು ನಮಗೆ. ಅವ್ರಿಗೆ ಹೊಸದಾಗಿ ಅವರು ಮಾತಾಡ್ತಾ ಇದ್ದೀವಿ, ಇಂಟ್ರಡ್ಯೂಸ್ ಮಾಡಿಕೊಂಡು, ಅಥವಾ ಏನೋ ಹೊಸದಾಗಿ ನಾವು ಅವ್ರನ್ನ ಗಂಭೀರವಾಗಿರಬೇಕು, ಅವ್ರ ಜೊತೆ ಏನು ಬೇಕು, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು ಅನ್ನೋದೇ ಮರ್ತೋಯ್ತು ನಮಗೆ. ಅವರು ನಮ್ಮನ್ನು ಯಾವುದೋ ಹಳೆ ಸಂಬಂಧ ಥರ ಮಾತಾಡ್ತಿದ್ರು, ನಾವು ಯಾರೋ ಹಳೆ ಪರಿಚಯ ಅನ್ನೋ ಥರ ಮಾತಾಡ್ತಾಯಿದ್ವಿ. ನಾವು ಬಂದರು, ಇದು ನಿಂತ್ಕೊಂಡ್ವಿ. ಬಂದ ತಕ್ಷಣ ನಾವು ಬಗ್ಗೆ ಒಂದಷ್ಟೇನು ಫ್ರೂಟ್ಸ್ ಎಲ್ಲ ತೊಗೊಂಡೋಗಿದ್ವಿ. ಎಲ್ಲ ಕೊಟ್ಟು ಬುಕ್ಸ್ ಕೊಟ್ಟೆ, ಇದೆಲ್ಲ ಕೊಟ್ಟೆ. ಒಂದು 10 ಪುಸ್ತಕ ತೊಗೊಂಡೋಗಿದ್ವಿ. ಒಂದು 10 ಪುಸ್ತಕನೂ ಅವ್ರ ಕೈಲಿ ಕೊಟ್ಟೆ. ಒಂದು ಪುಸ್ತಕ ಕೈಯಲ್ಲಿ ಇಟ್ಕೊಂಡು ಕೂತ್ಕೊಂಡ್ರು. ಈ ಪುಸ್ತಕದ ಬಗ್ಗೆ ಅದು ಇದು ಎಲ್ಲ ಮಾತಾಡಿದರು. ನೀವು ಹೇಳಿದಾಗೆ, ನೀವು ಆಗಲೇ ಹೇಳಿರಲ್ಲ ಮೊದಲು ಕನಸು ಕೊನೆಯದು, ಅದಕ್ಕೆ ಲಾಸ್ಟಲ್ಲಿದೆ ಅದು ಆ ಪುಸ್ತಕದಲ್ಲಿ. ಇವತ್ತು ನೋಡ್ಬೋದು ಅದು. ನಾನು ಮೊದಲೇ ಬರೆಯೋಣ ಅಂತ ಅಂದ್ಕೊಂಡೆ, ಅದರಿಂದ ಎಂಡ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಎಂಡಿಂಗಲ್ಲಿ ಅದನ್ನ ಇಟ್ಕೊಂಡಿದ್ದೀನಿ ಸರ್. ಅದು ಕೊನೆಯಲ್ಲಿದೆ. ಆ ಕೊನೆಯದು ಓದಿದ್ದಾರೆ ಅವರು. ಅದನ್ನು ಒಂದು ಸಾರಿ ಹೇಳಿ ಓದಿ ಅಂತ ನಾನು ಆ ಪುಸ್ತಕ ತಗೊಂಡು ಅದನ್ನು ಓದಿದೆ. ಓದಿದೆ. ಅವರು ಯಾವುದೋ ಒಂದು ಲೋಕಕ್ಕೆ ಹೋಗ್ಬಿಟ್ರು ಸರ್. ಆ ಬಾಲ್ಯದ ಅವರ ಕನಸು ಕಂಡಿದ್ರಲ್ಲ, ಅಲ್ಲೇನಾಗುತ್ತೆ, ಅವರು ಅವತ್ತು ರಾತ್ರಿ ಮಲಗಿರ್ತಾರೆ, ಆ ಕನಸು ಬರುತ್ತೆ. ಒಬ್ಬ ಬಿಳಿ ಬಟ್ಟೆ ಹಾಕ್ಕೊಂಡಿರೋಂಥ ಒಬ್ಬ ಶ್ವೇತವಸ್ತ್ರಧಾರಿ ಬಂದು ನನ್ನ ಜೊತೆ ಬರ್ತೀಯಾ ಅಂತ ಕೇಳ್ತೆ. ಬರ್ತೀನಿ. ಅವರು ಹೋಗ್ತಾರೆ, ಅವ್ರು ಮುಂದೆ ಹೋಗ್ತಾರೆ, ಇವ್ರ ಹಿಂದೆ ಹೋಗ್ತಾರೆ. ಹುಡುಗ ಹೋದರೆ ಒಂದು ಕಡೆ ಹೋಗ್ತಾರೆ, ಅಲ್ಲಿ ಶ್ರೀಮನ್ ನಾರಾಯಣ ಸರ್ ಮಲಗಿದ್ದಾನೆ, ವೈಕುಂಠದಲ್ಲಿ ಕರ್ಕೊಂಡು ಹೋಗ್ತಾರೆ. ಅವರು ಕರ್ಕೊಂಡೋದವ್ರು ಅಂತರ್ಧಾನ ಹೋಗ್ತಾರೆ, ಇರಲ್ಲ. ಇವರು ರಾಜ್ಕುಮಾರು ವಿಷ್ಣು ಮುಂದೆ, ಮಹಾವಿಷ್ಣು ಮುಂದೆ ನಿಂತಿದ್ದಾರೆ. ಅವ್ರಿಗಂತೂ ಕಣ್ಣು ಏನು ಮಾತಾಡಬೇಕು ಅಂತಲೂ ಗೊತ್ತಾಗಲ್ಲ, ಏನು ಕೇಳಬೇಕು ಅಂತಲೂ ಗೊತ್ತಾಗಲ್ಲ. ಒಂದು ಪ್ರದಕ್ಷಿಣೆ ಮಾಡ್ತಾರೆ. ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಕಾಲ ಹತ್ರ ನಿಂತ್ಕೊಳ್ತಾರೆ. ಅಷ್ಟೇ ಕನಸು. ಈಗ ಮಾತುಕತೆ, ವರ ಕೇಳೋದು, ವರ ಕೊಡೋದು, ಈ ಥರದ್ದೇನೂ ಇಲ್ಲ. ಇಷ್ಟೇ. ಇದೆಲ್ಲ ನನ್ನ ಕಲೆಕ್ಷನ್ನಲ್ಲಿ ಇದ್ದಿದ್ದು. ಇದು ಯಾವುದೋ ನಾನು ರಾಜ್ಕುಮಾರ್ ಅವ್ರ ಹತ್ರ ಆಗಲಿ, ಪಾರ್ವತಮ್ಮನವ್ರ ಹತ್ರ ಆಗಲಿ. ಇಲ್ಲ, ನನಗೆ ಒಂದ್ಸಲ ಅವ್ರು ಆ ತುಳಸಿ ಹಾರ ಕೊಡೋದೊಂದು ಕನಸು ಬಿದ್ದಿತ್ತು ನನಗೆ ಅಂತ ಹೇಳಿದ್ರು ಅವರು. ಇದಿಷ್ಟ, ಇದು ನನ್ನ ಪುಸ್ತಕದಲ್ಲಿ ಇರೋದು ಇಷ್ಟ ಇದೆ. ಆಮೇಲೆ ಅದನ್ನು ನಾನು ಓದಿದೆ. ಅದನ್ನು ಮತ್ತೆ ನೆನೆಸ್ಕೊಂಡ್ರು ಅವರು. ಹೀಗಾಯಿತು. ಆ ಮಾರನೇ ದಿವಸ ನಾನು ನಮ್ಮ ತಂದೆಯವ್ರಿಗೆ ಹೇಳಿದೆ. ಅದನ್ನು ಹೇಳಿದಾಗ ಅವ್ರು ಹೇಳಿದರು, ನೋಡಪ್ಪ, ನೀನು ತುಂಬ ಅದೃಷ್ಟವಂತ. ನೀನು ಇಂಥ ಕನಸು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಬರಲ್ಲ ಅನ್ಸಲ್ಲ. ಇದು ಈ ಕನಸು ನಿನಗೆ ನಿನ್ನ ರಕ್ಷೆ. ಇದು ಮುಂದೆ ನೀನು ಭಾಳ ತುಂಬ ದೊಡ್ಡ ಮನುಷ್ಯ ಆಗ್ತಾ ನಿನ್ನ ಕಾಪಾಡುತ್ತೆ. ನನಗೂ ಇದನ್ನು ಅಣ್ಣವ್ರು ಹೇಳಿದ್ರು. ಶ್ರೀನಿವಾಸ್ ಕಲ್ಯಾಣ ಬಗ್ಗೆ ಮಾತಾಡ್ತಾ, ಶ್ರೀನಿವಾಸ್ ಕಲ್ಯಾಣ 2 ಸಲ ನಂಗೆ ಮಾಡೋ ಅವಕಾಶ ಸಿಕ್ತಪ್ಪ. ಅದು ನಾನಲ್ಲ, ಪರಮಾತ್ಮ ಮಾಡಿಸಿದ್ದು ಅಂತ ಹೇಳಿದ್ರು ಅವರು. ಅಂತೆಲ್ಲ ಹೇಳಿದರು.